2026ರ ಜ್ಯೇಷ್ಠ ಅಮಾವಾಸ್ಯೆ, ಶನಿ ಜಯಂತಿ. ಈ ಒಂದು ದಿನದ ಶಕ್ತಿ ಸಾಮಾನ್ಯವಲ್ಲ. ಇದು ಕೇವಲ ಒಂದು ಆಚರಣೆಯಲ್ಲ, ಇದು ಕರ್ಮಗಳ ಪ್ರತಿಫಲವನ್ನು ತಿರುವು ಮಾಡುವ, ಜೀವನದ ದಿಕ್ಕನ್ನು ಬದಲಾಯಿಸುವ ಅತ್ಯಂತ ಪ್ರಭಾವಶಾಲಿ ಕಾಲಕ್ಷಣ. ಮೇ 16, 2026 ಶನಿವಾರದಂದು ಬರುವ ಈ ಶನಿ ಜಯಂತಿ ಶನೈಶ್ಚರಿ ಅಮಾವಾಸ್ಯೆಯಾಗಿ ಪರಿಗಣಿಸಲ್ಪಡುತ್ತದೆ. ಜ್ಯೇಷ್ಠ ಮಾಸದ ಕೃಷ್ಣ ಪಕ್ಷದ ಅಮಾವಾಸ್ಯೆಯಂದು ಶನಿದೇವರು ಅವತಾರ ಪಡೆದರು ಎಂಬ ಪುರಾತನ ನಂಬಿಕೆ ಇದೆ ಮತ್ತು ಅದೇ ಕಾರಣಕ್ಕೆ ಈ ದಿನದ ಮಹತ್ವ ಅನಂತವಾಗಿದೆ. ಈ ದಿನ ಶನಿದೇವರ ಅನುಗ್ರಹವನ್ನು ಪಡೆಯಲು ಮಾಡಿದ ಪ್ರಾರ್ಥನೆಗಳು, ಮಾಡಿದ ಪುಣ್ಯ ಕಾರ್ಯಗಳು, ಮಾಡಿದ ದಾನಗಳು ಇವೆಲ್ಲವೂ 100ರಷ್ಟು ಫಲ ನೀಡುತ್ತವೆ ಎಂದು ಶಾಸ್ತ್ರಗಳು ಹೇಳುತ್ತವೆ. ಶನಿ ದೇವರು ನ್ಯಾಯದ ದೇವರು, ಕರ್ಮದ ಪ್ರತಿಫಲ ನೀಡುವ ಶಕ್ತಿಯುತ ಗ್ರಹ. ಯಾರಿಗೂ ಅನ್ಯಾಯ ಮಾಡುವುದಿಲ್ಲ, ಆದರೆ ಯಾರ ಪಾಪವೂ ಕ್ಷಮಿಸುವುದಿಲ್ಲ. ಆದ್ದರಿಂದ ಈ ದಿನ ನಾವು ನಮ್ಮ ಮನಸ್ಸನ್ನು ಶುದ್ಧಗೊಳಿಸಿ ನಿಜವಾದ ಭಕ್ತಿಯಿಂದ ಶನಿದೇವರನ್ನು ಆರಾಧಿಸಿದರೆ ಜೀವನದಲ್ಲಿನ ಸಂಕಷ್ಟಗಳು ನಿಧಾನವಾಗಿ ಕರಗಲು ಆರಂಭವಾಗುತ್ತವೆ. ಬೆಳಗ್ಗೆ ಶುದ್ಧ ಸ್ನಾನ ಮಾಡಿ, ಸಾಧ್ಯವಾದರೆ ಶನಿ ದೇವಸ್ಥಾನಕ್ಕೆ ಭೇಟಿ ನೀಡಿ ಎಳ್ಳೆಣ್ಣೆಯಿಂದ ತೈಲಾಭಿಷೇಕ ಮಾಡುವುದು ಅತ್ಯಂತ ಶ್ರೇಷ್ಠ. ಈ ತೈಲಾಭಿಷೇಕವು ಕೇವಲ ಒಂದು ವಿಧಿ ಅಲ್ಲ, ಇದು ನಮ್ಮ ಕರ್ಮದ ಕತ್ತಲೆಗಳನ್ನು ಕರಗಿಸುವ ಸಂಕೇತ. ಕಪ್ಪು ಎಳ್ಳು, ಕಪ್ಪು ಉದ್ದಿನ ಬೇಳೆ, ಕಬ್ಬಿಣದ ವಸ್ತುಗಳನ್ನು ದಾನ ಮಾಡುವುದು ಇವು ಶನಿದೇವರನ್ನು ತೃಪ್ತಿಪಡಿಸುವ ಶಕ್ತಿಯುತ ಮಾರ್ಗಗಳು. ದಾನ ಮಾಡುವಾಗ ಮನಸ್ಸಿನಲ್ಲಿ ಯಾವುದೇ ಅಹಂಕಾರ ಇರಬಾರದು, ಅದು ಶುದ್ಧ ಹೃದಯದಿಂದ ಆಗಬೇಕು. ಓಂ ಶನೈಶ್ಚರಾಯ ನಮಃ ಎಂಬ ಮಂತ್ರವನ್ನು ಶ್ರದ್ಧೆಯಿಂದ ಜಪಿಸಿದರೆ ಅದು ನಮ್ಮ ಒಳಗಿನ ಭಯ, ಆತಂಕ ಮತ್ತು ನಕಾರಾತ್ಮಕ ಶಕ್ತಿಗಳನ್ನು ದೂರ ಮಾಡುತ್ತದೆ. ಈ ಮಂತ್ರದ ಸ್ಪಂದನೆ ನಮ್ಮ ಆತ್ಮವನ್ನು ಶುದ್ಧಗೊಳಿಸಿ ಜೀವನದಲ್ಲಿ ಸ್ಥಿರತೆ ಮತ್ತು ಧೈರ್ಯವನ್ನು ನೀಡುತ್ತದೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ 2026ರ ಈ ಶನಿ ಜಯಂತಿ ಕೆಲವು ರಾಶಿಗಳಿಗೆ ವಿಶೇಷ ಫಲಗಳನ್ನು ನೀಡಬಹುದು. ವಿಶೇಷವಾಗಿ ಮಕರ ಮತ್ತು ಕುಂಭ ರಾಶಿಯವರಿಗೆ ಆರ್ಥಿಕ ಬೆಳವಣಿಗೆ, ಕಾರ್ಯಕ್ಷೇತ್ರದಲ್ಲಿ ಯಶಸ್ಸು ಮತ್ತು ಹೊಸ ಅವಕಾಶಗಳು ದೊರಕುವ ಸಾಧ್ಯತೆಯಿದೆ. ಆದರೆ ಇದು ಕೇವಲ ರಾಶಿಗಳ ವಿಷಯವಲ್ಲ. ಶನಿದೇವರ ಅನುಗ್ರಹವನ್ನು ಪಡೆಯುವುದು ಪ್ರತಿಯೊಬ್ಬರಿಗೂ ಸಾಧ್ಯ. ಅದಕ್ಕೆ ಬೇಕಾದುದು ನಿಷ್ಠೆ, ಸತ್ಯ ಮತ್ತು ಧರ್ಮ ಮಾರ್ಗ. ಈ ದಿನ ನಿಮ್ಮ ಜೀವನವನ್ನು ಪರಿಶೀಲಿಸಿ, ನಿಮ್ಮ ಕರ್ಮಗಳನ್ನು ಗಮನಿಸಿ, ತಪ್ಪುಗಳನ್ನು ಒಪ್ಪಿಕೊಂಡು ಸರಿಯಾದ ಮಾರ್ಗದಲ್ಲಿ ನಡೆಯಲು ಸಂಕಲ್ಪ ಮಾಡಿ. ಯಾಕೆಂದರೆ ಶನಿದೇವರು ಶಿಕ್ಷಕ. ಅವರು ಕಷ್ಟಗಳ ಮೂಲಕ ಪಾಠ ಕಲಿಸುತ್ತಾರೆ, ಆದರೆ ಆ ಪಾಠವೇ ನಮ್ಮನ್ನು ಶ್ರೇಷ್ಠ ವ್ಯಕ್ತಿಗಳನ್ನಾಗಿ ರೂಪಿಸುತ್ತದೆ. ಈ ಶನಿ ಜಯಂತಿಯ ದಿನ ನೀವು ಮಾಡಿದ ಒಂದು ಸಣ್ಣ ಸತ್ಕಾರ್ಯವು ನಿಮ್ಮ ಭವಿಷ್ಯವನ್ನು ಬದಲಾಯಿಸುವ ಶಕ್ತಿ ಹೊಂದಿದೆ. ನಿಮ್ಮ ಪ್ರಾರ್ಥನೆ ಸತ್ಯವಾಗಿರಲಿ, ನಿಮ್ಮ ಮನಸ್ಸು ಶುದ್ಧವಾಗಿರಲಿ. ಆಗ ಶನಿದೇವರ ಕೃಪೆ ನಿಮ್ಮ ಮೇಲೆ ಹರಿದು ಬರುತ್ತದೆ. ಕತ್ತಲೆ ಎಷ್ಟೇ ಗಾಢವಾಗಿದ್ದರೂ ಶನಿದೇವರ ಅನುಗ್ರಹ ಬಂದಾಗ ಬೆಳಕು ಖಚಿತವಾಗಿ ಹರಡುತ್ತದೆ. ಇದು ಒಂದು ದಿನ ಮಾತ್ರ ಅಲ್ಲ, ಇದು ನಿಮ್ಮ ಜೀವನದ ಹೊಸ ಆರಂಭವಾಗಬಹುದು.